ಹತ್ತು ಅವತಾರ ಮಹಾಲಕ್ಷ್ಮಿ ಮುತ್ತಿನ ರುದಿ ಬೆಳಗಿದಿನ ಭಕ್ತರನ್ನು ಧರಿಸು ಮಹಾಮಾತೆ ಬಾಳು ಬೆಳಗಿಸು ಮಾತಾಯಿ ಹತ್ತು ಅವತಾರ ಮಹಾಲಕ್ಷ್ಮಿ ಮುತ್ತಿನ ರುದಿ ಬೆಳಗಿದಿನ ಭಕ್ತರನ್ನು ಧರಿಸು ಮಹಾಮಾತೆ ಬಾಳು ಬೆಳಗಿಸು ಮಾದೇವಿ ಹತ್ತು ಅವತಾರ ಮಹಾಲಕ್ಷ್ಮಿ ಚಾಮುಂಡೇಶ್ವರಿ ಮೈಸೂರು ಬೆಟ್ಟದ ಮೇಲೆ ನೆಲೆ ನಿಂತು ಬಂದ ಭಕ್ತರಿಗೆಲ್ಲ ಬೇಡದ ವರವನ್ನ ಕೊಡು ಕಲ್ಪ ವೃಕ್ಷ ಆದವಳು ನೀನು ಚಾಮುಂಡಿ ತಾಯಿ ನನ್ನ ಮನೆಯ ದೇವತೆ ನೀನು ನಮ್ಮನೆ ದೇವರಾದ ನಿನಗೆ ನನ್ನ ಕೋಟಿ ಕೋಟಿ ವಂದನೆಗಳಮ್ಮ ಕೋಟಿ ಕೋಟಿ ವಂದನೆಗಳು ತಾಯಿ ನನ್ನ ಪತಿ ಹಾಗೂ ನನ್ನ ಮೈದುನ ಭೂತಾಯಿಯನ್ನ ನಂಬಿ ನಡೋ ರೈತರು ಅವರ ಪಾಲಿಗೆ ಸದಾ ಬೆಳಕಾಗಿ ಕೈ ಹಿಡಿದು ಕಾಪಾಡೋ ಭಾರ ನಿನ್ನೇ ಕೊಡ್ದೇಮ್ಮ ಈ ರೈತನ ರಾಜ್ಯದಲ್ಲಿ ರೈತನ ಹೆಸರು ಶಾಶ್ವತವಾಗಿ ಉಳಿಬೇಕು ಆಶೀರ್ವದಿಸಿ ಹಾರೈಸು ತಾಯಿ ಹಾರೈಸು ಇದೇನಿದು ಕಾವೇರಿ ದಿನನಿತ್ಯ ನೀ ಆರತಿ ಎತ್ತಿ ಬೆಳಗಿದರೆ ಈ ರೈತನ ಕುತ್ತು ತಪ್ಪಿಸುತ್ತಾನ ನಿನ್ನ ದೇವರು? ಯಾಕ್ರಿ ಇದೇನಿದು ಯಾವತ್ತೂ ಇಲ್ಲದೆ ಆ ದೇವರ ಮೇಲೆ ಅಪನಂಬಿಕೆಯ ಮಾತು. ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಹೊಟ್ಟೆಗೆ ಹಿಟ್ಟಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಲ್ಲಿ ದುಡಿಯುವ ನಮ್ಮ ಈ ರೈತರ ಕೂಗನ್ನಾದರೂ ಕೇಳಿ ಆ ವರುಣ ದೇವರನ್ನು ಬರಮಾಡಿಕೊಳ್ಳುತ್ತಾನ ನಿನ್ನ ದೇವರು? ಇಲ್ಲ ಕಾವೇರಿ, ಇಲ್ಲ ಇಲ್ಲ ಕಾವೇರಿ, ಇಲ್ಲ. ಕಣ್ಮುಚ್ಚಿ ಕುಳಿತಿರೋ ಈ ನಿನ್ನ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ? ಕರುಣೆ ಎಲ್ಲಿಂದ ಬರಬೇಕು? ಯಾಕ್ರಿ ಯಾಕೆ ಇವತ್ತು ನಿಮ್ಮ ಬಾಯಿಂದ ಆ ದೇವ್ರ ಮೇಲೆ ಇಷ್ಟೊಂದು ಅಪನಂಬಿಕೆಯ ಮಾತುಗಳು? ನೋಡಿ, ಆ ತಾಯಿ ಬಗ್ಗೆ ಚುಚ್ಚಿ ಮಾತನಾಡಿದ್ರೆ ನಾವು ಹುಚ್ಚಾಗೋದ್ರಲ್ಲಿ ಸಂದೇಹವೇ ಇಲ್ಲ.
ಮೊದಲು ಅದನ್ನೆಲ್ಲ ಮನಸ್ಸಿನಿಂದ ತೆಗೆದು ಹಾಕಿ ಆಯ್ತು ಪೂಜೆ ಮಾಡಿದ್ರಿ, ಕಾವೇರಿ, ಪ್ರಸಾದ ನೀನು- ತೆಗೆದುಕೊಳ್ಳಿ. ಆಯ್ತು ಕಾವೇರಿ, ನಿನ್ನ ಇಷ್ಟದಂತೆ ಆಗಲಿ. ಈ ತಾಯಿಯನ್ನು ನಂಬಿ ನಡೆಸುವ ಈ ರೈತನ ಬಾಳಿನ ನೌಕೆ ಸುಗಮವಾಗಿ ಸಾಗಲಿ ಕಾವೇರಿ, ಸುಗಮವಾಗಿ ಸಾಗಲಿ. ಹೌದ್ರಿ, ಆ ತಾಯಿನ ನಂಬಿದ್ರಿ ಯಾವತ್ತೂ ನಮ್ ಕೈ ಬಿಡೋಲ್ಲ. ಹಾ, ಅದಿರ್ಲಿ, ಬಾಳೆ ತೋಟಕ್ಕೆ ಹೋಗಿ ಬರ್ತಾನೆ ಅಂತ ಹೋದವರು ಇಷ್ಟೊಂದು ತಡವಾಗಿ ಬಂದ್ರಲ್ಲ, ಯಾಕೆ? ಹೇ ಮಳ್ಳಿ, ಇವತ್ತು ನಮ್ಮ ಊರ ಗುಟ್ಗುದಿ ಗ್ರಾಮ ದೇವತೆ ಜಾತ್ರೆ ಅಲ್ವಾ? ಜಾತ್ರೆ ಮುಗಿಸಿಕೊಂಡು ಹೊಲದಿಂದ ಬರುವಾಗ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಬಂದೆ, ಅದಕ್ಕೆ ಜರ ತಡವಾಯ್ತು. ಚೆನ್ನಾಗಿದ್ದೀರ ನೀವು. ಅಲ್ಲ ರೀ, ಮನೇಲಿ ನಾನು ಒಬ್ಬಳೇ ಇದ್ದೀನಿ, ನಾನು ಬಿಟ್ಟು ಒಬ್ಬರೇ ಜಾತ್ರೆ ಮಾಡ್ಕೊಂಡು ಬಂದ್ಬಿಟ್ರೇನು? ಹೋಗ್ಲಿ ಬಿಡ್ರಿ, ಹೋಗಿದ್ದು ಹೋದ್ರಿ. ನನಗೋಸ್ಕರ ಏನ್ ತಂದ್ರಿ? ತಂದಿದ್ದೇನೆ ಕಾವೇರಿ, ತಂದಿದ್ದೇನೆ. ಹೌದೇನ್ರಿ? ನಿನಗೂ ಕೂಡ ಒಂದು ಒಳ್ಳೆ ಗಿಫ್ಟ್ ಕೂಡ ತಂದಿದ್ದೇನೆ. ಗಿಫ್ಟಾ? ಎಲ್ಲಿ ನೋಡೋದ ಕೊಡ್ರಿ. ಹಾಗೆಲ್ಲ ಕೊಡಲಾಗುವುದಿಲ್ಲ ನನ್ನ ಚಿನ್ನ. ಮತ್ತೆ ಹೇಗೆ ನನ್ರನ್ನ? ನೀನು ಕಣ್ಣು ಮುಚ್ಚಿಕೊಂಡು ನಿನ್ನ ಬಲಗೈಯನ್ನು ನನ್ನ ಕೈಗೆ ಕೊಟ್ರೆ ಮಾತ್ರ ಕೊಡಲಾಗುವುದು ನನ್ನ ರಾಣಿ. ನೋಡ್ರಿ, ನಾನು ಧೈರ್ಯ ಮಾಡಿ ನಿಮ್ಮೇಲೆ ನಂಬಿಕೆ ಇಟ್ಟು ಕಣ್ಣು ಮುಚ್ತೀನಿ. ಕಾಣಿಕೆ ಕೊಡ್ಬೇಕು, ಮತ್ತೇನಾದ್ರೂ ಕೊಟ್ಟಿರ ಮತ್ತೆ? ಇಲ್ರಿ. ಸರಿ, ಹಾಗಾದ್ರೆ ಕಣ್ಣು ಮುಚ್ಚಲ. ಹೋಗ್ರಿ, ಏನ್ರಿ ಇದು ನಿಮ್ ಹುಡುಗಾಟಿಗೆ? ಹೋಗಿಪ್ಪ, ಕಣ್ ಮುಚ್ಚಿ ಅಂತ ಹೇಳಿ ಏನೇನೋ ಮಾಡ್ತೀರಪ್ಪ ನೀವು. ನಂಗೆ ನಾಚಿಕೆ ಆಗತ್ತಪ್ಪ. ಇದೇನಿದು ಚಿನ್ನ? ಈ ಧರ್ಮರಾಜನ ಧರ್ಮಪತ್ನಿ ನೀನಿರುವಾಗ ನಾಚಿಕೆ ಆಯ್ತಿಗೆ ನನ್ನ ಚಿನ್ನ. ಇದೇ ನಾ ಕೊಟ್ಟ ಶ್ರೀಮೂರ್ತಿನ ಹಾಡನ್ನಾದರೂ ಹಾಡಬಾರದೆ ನನ್ನ ಚೆಲುವು. ಹೌದಾ ನನ್ನ ಚೆಲುವ? ನಿಮ್ಮ ಆಸೆ ನನ್ನ ಆಸೆ. ಎಲ್ಲಿ ಹೋದ್ರಿ? ಮುಂದೆ ಬರ್ರಿ. ಇಲ್ಲ ನನ್ನ ರಾಣಿ. ಸಿಹಿ Come on!
ಹೇಳು ಚಿನ್ನ. ಪತಿದೇವ ಹೇಳು ಚಿನ್ನ. ಏನು ಬೇಕು? ಒಂದೇ ಒಂದು. ಏನದು? ಒಂದೇ ಒಂದು. ಏನ್ರಿ ಅದು? ಒಂದೇ ಒಂದು ಸಿಹಿ ಮುತ್ತು. ಯಪ್ಪ ಮೊತ್ತ ಮೊತ್ತಂದ್ರೆ ಬರುತ್ತೆ ನಾಚಿಕೆ. ಸಿಹಿ ಮುತ್ತಿನ ಹೇಳು ಚಿನ್ನ. ಏನಂದ್ರೆ? ಹೇಳು ಚಿನ್ನ. ಏನು ಬೇಕು? ಒಂದೇ ಒಂದು. ಬೇಗ ಹೇಳ್ಬೇಕು ನೀವು. ಒಂದೇ ಒಂದು ಸಿಹಿ ಮುತ್ತು. ಯಪ್ಪ ಇಷ್ಟು ಜನರ ಮಧ್ಯೆ ಮೊತ್ತ ಮೊತ್ತ ಅಂದ್ರೆ ಮಂತ್ರಿ ಆಪತ್ತು. ಆರತಿ ಎನಿಸುತ್ತಿದೆ. ಕಾವೇರಿ, ಈ ನಿನ್ನ ಕೋಗಿಲೆ ಕಂಠದಿಂದ ನಿನ್ನ ಮಧುರವಾದ ಗೀತೆ ಹಾಗೂ ನಿನ್ನ ನಕ್ಕು ನಗಿಸುವ ನಿನ್ನ ನಗು, ಈ ನಿನ್ನ ನರ್ತೆಯನ್ನು ಕಂಡು ನನಗೆ ಹೇಗಿರಿಸ್ತದೆ ಗೊತ್ತಾ ಚಿನ್ನ? ಹೇಗನ್ಸುತ್ರಿ ನಿಮ್ಗೆ? ಇನ್ನೊಮ್ಮೆ ಹಾಡಿ ಕುಣಿಯಬೇಕೆನ್ನೋ ಆಸೆ. ಅಯ್ಯೋ ಅಯ್ಯೋ ಅಯ್ಯೋ, ಆಸೆ ನೋಡ ಆಸೆ. ಅಲ್ಲ ರೀ, ನೀವೇನ್ ಚಿಕ್ಕವ್ರ? ವಯಸ್ಸಾಗ್ತಾ ಬಂತು, ಇನ್ನು ಹಾಡ್ಬೇಕು ಕುಣಿಬೇಕು. ವಯಸ್ಸಿರ್ಲಿ ಚಿಕ್ಕವರಿರ್ಲಿ ಚಿನ್ನ,
ಆಸೆ ಅನ್ನೋದು ಆಸೆ ತಾನೆ. ಅದಕ್ಕೆ ಅನ್ನೋದು ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂತ. ಹೌದು ನನ್ನ ಚಿನ್ನ, ನಮ್ಮ ಹಿಂದಿನ ಹಿರಿಯರು ಹೇಳಿದ ಮತ್ತೆ ಸುಳ್ಳಾಗ್ಬೋದ ನನ್ನ ಚಿನ್ನ? ಆಗ್ಲಿ ನನ್ನ ರಾಜ್ಯ. ಕಾವೇರಿ, ನನ್ನ ತಮ್ಮ ಕಾಣಿಸ್ತಾ ಇಲ್ಲ ಮನೆಯಲ್ಲಿ. ಅವನಾ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ದ. ಆಗೋ ನೆನ್ಸು ಅಷ್ಟರಲ್ಲಿ ಬಂದ ಬಿಟ್ಟೆ. ಅಣ್ಣ ಅತ್ತಿಗೆ ಇನ್ನು ದೇವರ ಪೂಜೆ ಮುಗಿದಿಲ್ಲವೇ? ಮುಗೀತು ಬಾಮ ಇದೀನ, ಈಗ ತಾನೇ ಪೂಜೆ ಮುಗಿಸಿದ್ದೇನೆ. ಒಳಗಡೆ ನೀನು ನಮಸ್ಕರಿಸು, ಪ್ರಸಾದ ಸ್ವೀಕರಿಸುವೆ ಅಂತೆ. ಇದೇನಿದು ಗಜೇಂದ್ರ? ಇದೇನಿದು ಗಜೇಂದ್ರ, ನಿನ್ನ ಮೈ ತುಂಬಾ ಕೆಂಪು ಬಣ್ಣ. ಇಂದು ನಮ್ಮ ದೇವ ಇಂದು ನಮ್ಮ ದೇವಿ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡೆತ್ತಿನ ಗಾಡಿ ಸರ್ತಿಗೆ ಬಿಟ್ಟಿದ್ದೆವು ಅಣ್ಣ, ಅದಕ್ಕಾಗಿ ಕೆಂಪು ಮಣ್ಣ. ಇದೇನು ಹೇಳುತ್ತಿರುವೆ ಗಜೇಂದ್ರ? ಕಲಿತವನಾಗಿ
ನೀನು ನಮ್ಮ ಎತ್ತುಗಳನ್ನು ಶರ್ತಿಗೆ ಯಾಕೆ ಬಿಟ್ಟೆ? ಏನ್ ಗಜೇಂದ್ರ, ಕಲಿತ ವಿದ್ಯಾವಂತನಾದ ನೀನು ನಮ್ಮ ಎತ್ತುಗಳನ್ನ ಯಾಕಪ್ಪ ರೇಷಿಗೆ ಬಿಟ್ಟೆ? ಇದೇನು ಮಾವ, ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರದಾಗಿತ್ತೆ. ಬಿಡಬಾರದಾಗಿತ್ತು ಸರೋಜ, ಬಿಡಬಾರದಾಗಿತ್ತು. ಏಕೆಂದರೆ ಪ್ರತಿ ವರ್ಷ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನಿಯಾಗಿ ಬರುತ್ತಿದ್ದವು. ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನಿಯಾಗಿ ಬಂದಿದ್ದಾವೆಂದರೆ ಆ ಬಂಡಗೌಡ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ. ಅಣ್ಣ, ಒಂದು ವೇಳೆ ನಮ್ಮ ಮೇಲೆ ಕೆಂಡ ಕರೆದನೆಂದರೆ ಅವನ ರುಂಡವನ್ನು ಹಾರಿಸಿ ಬಿಡುತ್ತಾನೆ ಈ ಗಜೇಂದ್ರ. ಮುಚ್ಚು ಬಾಯ್, ಹುಚ್ಚನಂತೆ ಮಾತನಾಡಬೇಡ ಗಜೇಂದ್ರ. ನಮ್ಮಂತ ಬಡವರು ಬದುಕಬೇಕಾದರೆ ಇಂಥ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಹೋದರೂ ಶರಣವಾಗುವುದು ಶಾಂಡನಲ್ಲ ಅಣ್ಣ. ಈ ಗಂಡದಿಯ ಗಂಡು ಹುಲಿ ನಿನ್ನ ತಮ್ಮ. ನಿಜವಿದೆ ಮಾವ, ನನ್ನ ಗಂಡ ಆಡುವ ಮಾತು. ಗಂಡ ಎದೆಯ ಪುಂಡ ಹುಲಿಯಂತೆ ಮೆರೆಯುತ್ತಿರುವ ನನ್ನ ಗಂಡ ಮೆರೆಯುವುದು, ಅದರಲ್ಲಿ ಹೆದರಿಸುವಂತ ಗಂಡು ಯಾವನಿದ್ದಾನೆ ಈ ಭೂಮಿ ಮೇಲೆ? ಸರೋಜ, ತಪ್ಪಮ್ಮ, ತುಂಬಾ ತಪ್ಪು. ಎಷ್ಟೇ ಆದ್ರೂ ನಾವು ಬಡವರು, ಎಷ್ಟು ಸಮಾಧಾನದಿಂದ ಜೀವನ ಸಾಗಿಸ್ತೇವೋ ಅಷ್ಟೇ ಸುಗಮವಾಗುವುದು ನಮ್ಮ ಜೀವನ. ಈ ರೇಸು ಗೀಸು ಇದೆಲ್ಲ ಬೇಡಪ್ಪ ನಮ್ಗೆ. ಅಣ್ಣ ಅತ್ತಿಗೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿ ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಅಣ್ಣ ಅತ್ತಿಗೆ. ಚಿಕ್ಕಪ್ಪ, ಯಾರನ್ನು ಚೆನ್ನಾಗಿದ್ದಿಲ್ಲ. ತಪ್ಪು ಮಾಡಿದಕ್ಕಾಗಿ ನನ್ನ ಅಣ್ಣನ ಕ್ಷಮೆ ಕೇಳುತ್ತಿದ್ದೇನೆ ಕುಮಾರ. ಕಂದ ಕುಮಾರ, ನೀನು ಚಿಕ್ಕವನು ಕಣೋ, ಹೀಗೆಲ್ಲ ದೊಡ್ಡವರ ವಿಷಯದಲ್ಲಿ ತಲೆ ಹಾಕಬಾರ್ದು. ಹೋಗ್, ಸುಮ್ನೆ ಶಾಲೆಗೆ ಹೋಗು. ನಾನು ಶಾಲೆ ಹೋಗಲ್ಲ, ಏಕೆಂದ್ರೆ ನಮ್ಮ ಊರ ಜಾತ್ರೆ ಮಾತ್ರ ಶಾಲೆ ಹೋಗುದಿಲ್ಲ. ಆಯ್ತು ಮಗ ಕುಮಾರ, ನೀನ್ ಇಷ್ಟದಂತೆ ನಮ್ಮ ಊರ ಗ್ರಾಮ ದೇವತೆ ಜಾತ್ರೆಯನ್ನು ಮಾಡು. ಅತ್ತಿಗೆ, ಊಟಕ್ಕಿಂತ ಮುಂಚೆ ನಿಮ್ಮ ಬಾಯಿಯಿಂದ ಒಂದು ಮಧುರ ಗೀತೆಯನ್ನು ಹಾಡಬಹುದೇ? ನಮ್ಮ ಎಲ್ಲರ ಆಸೆ. ಅಯ್ಯೋ 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 ನನ್ನ ರಾಜ, ನೀ ಕೇಳೋದ್ ಹೆಚ್ಚ, ನಾವು ಹಾಡೋದ್ ಹೆಚ್ಚ. ಆಗ್ಲಿ ಕಂದ ಹಾಡು ನೀನು. ಕೂಡಿ ಬಾಡುವ ಮನೆಯಲ್ಲಿ ಬೆಳಗುತ್ತಿದೆ ನಂದಾದೀಪ. ನಮ್ಮ ಮನೆಯಲ್ಲಿ ನೀಡುವ ಚಂದ್ರವೇ, ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ನೀಡುವ ಚಂದ್ರವೇ, ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ಜೇನಿನ ಸರಿಗೂಡಿದೆ ಹೀಗೆ ಪರಮಾನ, ಹೀಗೆ ಯಜಮಾನ. ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ಅಮ್ಮನು
ಸರೋಜ ನೀ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ಹೊರಗೆ ಚೈತ್ರವೇ ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ಹೊರಗೆ ಚೈತ್ರವೇ ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂಗಾನ ಬಂಗ ಸ್ವರ್ಗವಿನ ಹಾಗಿದೆ ಎಂದು ಮುಗಿದರೆದರೆ 1,000 ವರ್ಷವೇ ನಮ್ಮ ಬಂಗಾನ ಬಂಗ ಸ್ವರ್ಗವಿನ ಹಾಗಿದೆ ಎಂದು ಮುಗಿದರೆದರೆ 1,000 ವರ್ಷ ಸ್ವಾಮಿ, ಏನಂದ್ರೆ ಯಾಕೋ ನನ್ನ ಹೃದಯ ಒಂದೇ ಸವನೆ ಹೊಡ್ಕೊಳ್ತಾ ಇದ್ದೀರಿ? ಇದೇನಾಯ್ತು ಕಾವೇರಿ ನಿನಗೆ? ಇದೇನಾಯ್ತು? ನಾನು ಬೇಗ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರಲಿ. ಅಮ್ಮ ಬೇಡ ರೀ. ಅನಾವಶ್ಯಕ ಮಂದಿ ಜನರೆಲ್ಲ ಹೊರಗೆ ಹೋಗ್ಬೇಕ್ರಪ್ಪ. ವಾದ ಹುಡಿ ಮಾಡತ್ತೀರಿ. ಪೊಲೀಸ್ ಸಾಹೇಬ್ರು ಏನಿದ್ರು ದಯವಿಟ್ಟು ಸ್ಟೇಜ್ ಕಡೆ ಬರಬೇಕು. ಯಾಕಂದ್ರೆ ಅಲ್ಲಿ ಕುಡಿದ ಮಂದಿ ವಾದ ಹುಡಿ ಮಾಡತ್ತಿದ್ರಿ. ದಯವಿಟ್ಟು ಹೇಳ್ತೀರಿ ಒಳಗೆ ಬರ್ರಿ ಒಂದ್ ಸ್ವಲ್ಪ. ಮಳೆ ಕಮ್ಮಿದ್ದಾರೆ ಹೊರಗೆ ಹಾಕಿರೋ ಮಂದಿನೆಲ್ಲ. ಸ್ವಾಮಿ, ಈ ನನ್ನ ಹೃದಯದ ಬಡಿತ ತುಂಬಾ ಜೋರಾಗಿ ಬಡ್ಕೊಳ್ತಾ ಇದ್ದೀರಿ. ನನಗನ್ನಿಸ್ತಾ ಇದೆ ನಾನು ಬದುಕಲ್ಲ ಅಂತ. ಅಮ್ಮ ಅಮ್ಮ ಏನಾಯ್ತಮ್ಮ ಏನಾಯ್ತು? ಕಂದ, ಏನಾಗಿಲ್ಲಪ್ಪ, ಗಾಬರಿ ಪಡ್ಬೇಡ. ಸರೋಜ ಬಾರಮ್ಮ. ನೋಡಮ್ಮ, ಈ ನನ್ನ ಕಂದ ತಾಯಿಲ್ಲದ ತಪ್ಪಲ್ಲಿ ಆಗ್ಬಾರ್ದು. ಇನ್ ಮುಂದೆ ಅವನ ಭಾರ ನಿನ್ನದಮ್ಮ. ಅವನ ಹೆತ್ತ ಮಗನ ಹಾಗೆ ನೋಡ್ಕೋ ಸರೋಜ. ಅಕ್ಕ ನಿನ್ಗೇನು ಆಗಲ್ಲಕ್ಕ, ನಾವಿದೀವಿ. ಇಲ್ಲ ಅಣ್ಣ, ಅತ್ತಿಗೆಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ ನಡ್ರಿ. ಬೇಡ ತಮ್ಮ, ಬೇಡ. ನಾನು ಪಕ್ಕದ ಮನೆಯ ಬಾಳು ಮಸ್ತರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನೀನು ಮನೆ ಕಡೆ ಜೋಪಾನ. ನಡೆ ಕಾವೇರಿ, ಹೋಗೋಣ. ಆಯ್ತು ಕಂದ. ಅಮ್ಮ ನಾನು ಬರ್ತೀನಿ ನಿಮ್ ಜೊತೆ. ಅಮ್ಮ ನಾನು ಬರ್ತೀನಿ ನಿಮ್ ಜೊತೆ. ಬೇಡ ಕಂದ ಬೇಡ, ನಾವಲ್ಲಿಗೆ ಹೋಗೋದು ಬೇಡ, ನಾವಿಲ್ಲೇ ಇರೋಣ ರೀ. ನಾವಿಲ್ಲೇ ಇದ್ದಷ್ಟು ಟೈಮ್ ಆಗುತ್ತೆ ನೋಡಿ. ಕಂದ ಹಠ ಮಾಡ್ತಾನೆ ಹೋಗೋಣ ಅಂತ. ನಡ್ರಿ ನಾವು ಒಳಗಡೆ ಹೋಗೋಣ. ನಡೆ ಸರೋಜ, ಹೋಗೋಣ.